ನೆಕ್ಸ್ಟ್, ಬಹು ವರ್ಷಗಳ ಕಾಲ ಗುರು ಶಿಷ್ಯರ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಂತಾಗೋಯ್ತಾ ಅಂತ ಮಾತು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರಿಂದ ಸತೀಶ್ ಜಾರಕಿಹೊಳಿ ಅವರು ದೂರ ಏನಾದರೂ ಆಗೋದ್ರ? ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಮಹಾಬಿರುಕು ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಅಂತಂತಂದ್ರೆ ಹೇಳ್ತಾ ಹೋಗ್ತೀನಿ, ಸಿದ್ದರಾಮಯ್ಯನವರ ವಿರುದ್ಧವೇ ಕತ್ತಿ ಏನಾದರೂ ಮಸೂದ್ರ ಸತೀಶ್ ಜಾರಕಿಹೊಳಿ ಅಂತ. ಸಿದ್ದರಾಮಯ್ಯನವರನ್ನ ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಪ್ ಸೇರಿದ್ದಾರೆ ಸಾಹುಕಾರ್. ಹಾಗಾಗಿ ಸತೀಶ್ ಅವರ ನಡೆಯ ವಿರುದ್ಧ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ ಅನ್ನೋ ಮಾತು. ನಂಬಿಕೆ ದ್ರೋಹಕ್ಕೆ ಸಿದ್ದರಾಮಯ್ಯನವರು ಕೆರಳಿದಂತೆ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಮಹಾದಾಸಗೆ ಸಿದ್ದರಾಮಯ್ಯನವರು ತಣ್ಣೀರೇರಿಸ್ತಾರ ಅಂತ. ಅಂದ್ರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ. ಯಾಕೆಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ರೇಸ್ನಿಂದ ಹಿಂದೆ ಸರಿತಾ ಇದ್ದಾರೆ ಅಂತ. ಔಟ್ ಇದ್ದಾರೆ ಅವರು, ಆ ರೇಸ್ನಿಂದನೇ ಇಲ್ಲ ಅವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮೊದಲಿಗರಿದ್ದದ್ದು ಸತೀಶ್ ಜಾರಕಿಹೊಳಿ ಅವರೇ. ಅದಾದ ಮೇಲೆ ಸಿದ್ದರಾಮಯ್ಯನವರ ನೆಕ್ಸ್ಟ್ ಹಿಂದ ನಾಯಕರು ಯಾರ್ಯಾರು ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತೇಳಿ ಸ್ಟೇಜ್ ಮೇಲೆಲ್ಲ ಅನೌನ್ಸ್ ಮಾಡಿದ್ದು, ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದು, ಜೊತೆಗೆ ಜನಮಾನಸದಲ್ಲಿ ಇರೋದು ಕೂಡ ಅದೇನೆ. ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೊದಲ ಆಕಾಂಕ್ಷಿಯೇ ಇವರಿದ್ರು. ಅದಾದ ನಂತರ ಇನ್ನು ಉಳಿದವರು ಬರ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವರ ಕ್ಯಾಂಪ್ ಬಿಟ್ಟು ಈಗ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಪ್ ಸೇರೋದ್ರಿಂದಾಗಿ ನಾನಾ ರೀತಿಯ ಚರ್ಚೆಗಳು ಆಬ್ವಿಯಸ್ಲಿ ಆಗೇ ಆಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಿಂದ ಜಾರಕಿಹೊಳಿ ಅವರು ಔಟ್ ಆಗಿದ್ದಾರೆ. ಯಾಕೆ ಅಂತಂತಂದ್ರೆ ಔಟ್ ಆಗಿದ್ದಾರೆ ಅನ್ನೋದು ಸುಳಿವು. ಒಬ್ಬರಿಗೂ ಒಂದೇ ಹುದ್ದೆ ಅಂತೇಳಿ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳಿದರು.